ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್. ಬೆಳಗ್ಗೆಲಿಂದ ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಒಂದು ಸ್ವಲ್ಪ ಬೆಳಗ್ಗೆ ಇವಾಗ ಆಲ್ರೆಡಿ ಚಪಾತಿ ಆಗೈತಿ, ಅದು ಕೂಡ ನಿಮ್ಮೊಂದಿಗೆ ಶೇರ್ ಮಾಡ್ಕೋತೀನಿ ಏನೇನು ಮಾಡಿರುತ್ತೆ. ಇವಾಗ ಫ್ರೆಶ್ ಅಪ್ ಆಗೀನಿ ಫ್ರೆಂಡ್ಸ್. ಫಸ್ಟಿಗೆ ಚಹಾ ಇರ್ತೈತಿ, ಚಹಾ ಕುಡಿಯೋಣ ಬರ್ರಿ. 6 ಮಲ್ಕೊಂಡ್ರೆ ಫ್ರೆಂಡ್ಸ್, ಹಾಗಾಗಿ ಸ್ಲೋ ಮಾತಾಡತ್ತೀನಿ. ಎದ್ರಂದ್ರೆ ನಾವು ಚಾನು ಕುಡಿಸ್ಕೊಳಂಗಿಲ್ಲ. ನಿನ್ನೆ ಹೊರಗೆ ಹೋಗಿದ್ವಿ ಫ್ರೆಂಡ್ಸ್, ಆಮೇಲೆ ಹೇಳ್ತೀನಿ ನಾವು ಅದಕ್ಕೆ ಹೊರಗೆ ಹೋಗಿದ್ವಿ ಅಂತ. ಸೊ ಹಾಗಾಗಿ ಬರೋದ್ರಾಗ ಲೇಟ್ ಆಯಿತು, ಮತ್ತು ಇರೋದು ಲೇಟ್ ಆಯಿತು. ಅದಕ್ಕೋಸ್ಕರ ನಮ್ಮ ಮನೆಯವ್ರು ಚಹಾ ಮಾಡಿದ್ರು. ಪಾಪ ಚಹಾ ಕುಡಿದ್ಕೇರಿ ಸ್ವಲ್ಪ ನಾನು ನಮ್ಮ ಬಾಂಡೆದು ಭಾಳ ತೊಳ್ಕೊತೀನಿ ಫ್ರೆಂಡ್ಸ್. ಚಹಾ ಕುಡಿದ್ಮೇಲೆ ಸಿಗ್ತೀನಿ. ಸೊ ಫ್ರೆಂಡ್ಸ್, ಇಲ್ಲೇ ಮನೆಯವರು ನೋಡಿ ಒಂದಿಷ್ಟು ನೀರನ್ನ ಯೂಸ್ ಮಾಡಲ್ಲ, ಹಂಗೆ ಚಹಾ ಮಾಡ್ತಾರೆ. ಫುಲ್ ಗಟ್ಟಿ ಬಂದಿತ್ತು. ನಮ್ಮ ಮನೆಯವ್ರು ಚಹಾ ಮಾಡಿದ್ರೆ ನನಗೆ ಚಪಾತಿ ತಿನ್ನೋಕೆ ಇಷ್ಟ ಆಗುತ್ತೆ, ಚಪಾತಿ ಜೋಡಿ ಅವ್ರು ಚಹಾ ಕುಡಿಯೋಕೆ. ಸೊ ಚಹಾ ಮಾತ್ರ ಸೂಪರಾಗಿ ಮಾಡ್ತಾರೆ ಫ್ರೆಂಡ್ಸ್. ಇವಾಗ ಚಹಾ ಚಪಾತಿ ತಿನ್ನೋಣ ಬರ್ರಿ. ಸೊ ಇಲ್ಲಿ ಸ್ವಲ್ಪ ಪೂಜೆ ಆಗಿತ್ತು, ಅದು ಕೂಡ ಕ್ಯಾಪ್ಚರ್ ಮಾಡಿಕೊಂಡೆ ಫ್ರೆಂಡ್ಸ್. ಹಾಗೇನೆ ಅವರು ಇವತ್ತು ಪೂಜೆನೂ ಮಾಡಿದರು. ಜಳಕ ಮಾಡೋಣ ಇವಾಗ ಡೈರೆಕ್ಟ್ ಪೂಜೆ ಮಾಡಾಕತ್ತಾರ. ಏನೋ ಒಂದಿಷ್ಟು ದೇವ್ರ ಮೇಲೆ ಭಾಳ ಪ್ರೀತಿ ಜಾಸ್ತಿ ಆಗೈತಿ. ಸೊ ಹಾಗಾಗಿ ಇಲ್ಲಿ ನಾನು ಚಪಾತಿ ಕೂಡ ಮಾಡಿದ್ನಿ ಫ್ರೆಂಡ್ಸ್. ಫಸ್ಟಿಗೆ ಏನು ಹೇಳಿದರು, ಟಿಫನ್ ಒಯ್ತೀನಿ ಅಂತ ಅಂದರು. ಸರಿ ಆಯಿತು ಅಂತ ಚಪಾತಿ ಮಾಡಿದೆ ಫ್ರೆಂಡ್ಸ್. ಚಪಾತಿ ಮಾಡಿ ಇಟ್ಟಿದ್ನಿ. ಆಮೇಲೆ ಇಲ್ಲೇ ಹಾಕ್ಯಾರ, ನಾನು ಊಟ ಮನೆಗೆ ಬಂದು ಮಾಡ್ತೀನಿ ಅಂದರು. ಸರಿ ಆಯಿತು ಅಂದ್ಕೊಂಡೆ. ಆಮೇಲೆ ಮತ್ತೆ ಚೇಂಜ್ ಮಾಡಿದರು ಫ್ರೆಂಡ್ಸ. ನೋಡ್ತಾ ಇರ್ಬೋದು, ನುಗ್ಗೆಕಾಯಿ ಸಾಂಬಾರು ಮಾಡಿದ್ನಿ. ನುಗ್ಗೆಕಾಯಿ ಸಾಂಬಾರು ಮಾತ್ರ ಮಸ್ತ್ ಬಂದಿತ್ತು. ಇಲ್ಲಿ ಸಾಂಬಾರು ಕೂಡ ರೆಡಿ ಆಯಿತು ಫ್ರೆಂಡ್ಸ್. ಇಷ್ಟೆಲ್ಲ ಅಡುಗೆ ಮಾಡಿದ್ರೊಳಗೆ ನಮ್ಮ ಕಿಚನ್ ಕಟ್ಟಿ ಒಂಥರ ನೋಡಿ ಯಾವ ಥರ ಆಗೈತಿ. ಇದಿಷ್ಟು ಕ್ಲೀನ್ ಮಾಡ್ಬೇಕು ಇವಾಗ. ಕ್ಲೀನ್ ಮಾಡ್ತೀನಿ. ಸ್ವಲ್ಪ ಚಹಾ ಐತಿ, ಆ ಥರ 6 ಎದ್ದು ಬಳಕ ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಅವು ಕುಡಿಯೋಂಗಿಲ್ಲ, ಕುಡಿಲಿಲ್ಲ ಅಂದ್ರೆ ಇನ್ನೊಂದು ಸತ ನಾನೇ ಕುಡಿತೀನಿ ಫ್ರೆಂಡ್ಸ. ಇದನ್ನೆಲ್ಲ ಇವಾಗ ಕ್ಲೀನ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಸೊ ಬಾಂಡೆನ ಸ್ವಲ್ಪ ಜಾಸ್ತಿ ಇದ್ದು ಅದಕ್ಕೆ ಫಟಾಫಟ್ ಅಂತ ಬಾಂಡೆನ ತೊಳ್ಕೊಳಕತ್ತೀನಿ. ಇಲ್ಲೇ ಸಿಂಕ್ ಒಳಗೆ ತೊಳ್ಕೊಳಕತ್ತೀನಿ ಫ್ರೆಂಡ್ಸ, ಹೊರಗೇನು ಹೋಗಲಿಲ್ಲ. ಸೊ ಇಲ್ಲೇ ನಿಂತಿದ್ನೆಲ್ಲ ತೊಳ್ಕೊಂಡ್ರೆ ಆಯಿತು ಅಂದ್ಕೊಂಡು ಬಾಂಡೆನ ತೊಳ್ಕೊಂಡೆ ಫ್ರೆಂಡ್ಸ. ಯಾಕಂದ್ರೆ ಇಲ್ಲಿ ನೀರು ಭಾಳ ಅಂದ್ರೆ ಭಾಳ ಹೋಗ್ತಾವೆ. ಒಂದು ಬಕೆಟ್ ಒಳಗೆ ಹೊರಗಾದ್ರೆ ಒಂದು ಬಕೆಟ್ ಒಳಗೆ ತೊಳ್ಕೊಂಡ್ಬಿಡ್ತೇವೆ, ಇಲ್ಲಾದ್ರೆ ಒಂದು ಸ್ವಲ್ಪ ಜಾಸ್ತಿ ನೀರು ಬೇಕಾಗ್ತಾವೆ. ಹಾಗಾಗಿ ಸ್ವಲ್ಪ ಇಲ್ಲಿ ಒಂದು ಸ್ವಲ್ಪ ನೀರಿನ ಪ್ರಾಬ್ಲಮ್ ಐತಿ ಫ್ರೆಂಡ್ಸ. ಅದಕ್ಕಾಗಿ ಒಂದಿಟ್ಟು ನೀರನ್ನ ನೋಡಿ ಯೂಸ್ ಮಾಡಬೇಕು. ಇಲ್ಲಿ ನಮ್ಮ ಮನೆಯವ್ರು ಇದನ್ನು ತೊಗೊಂಬಂದಿದ್ರು ಫ್ರೆಂಡ್ಸ, ಏನಂತಾರಲ್ಲ ಉಳ್ಳಾಗಡ್ಡಿ ಪಾಚಿ ತೊಗೊಂಬಂದಿದ್ರು ಫ್ರೆಂಡ್ಸ. ಅಂದರೆ ಉಳ್ಳಾಗಡ್ಡಿ ತಪ್ಪಲ ಅಂತಾರೆ ನಮ್ಮ ಸೈಡ. ಸೊ ಅದನ್ನ ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಇಲ್ಲಾಂದ್ರೆ ಜಲ್ದಿನೇ ವೇಸ್ಟ್ ಆಗಿಬಿಡುತ್ತೆ ಫ್ರೆಂಡ್ಸ್. ಇದು ಕೊಳಿತೈತಿ. ಹಾಗಾಗಿ ಇಲ್ಲಿ ಹೀರೆಕಾಯನ್ನು ತೊಗೊಂಬಂದಿದ್ರಲ್ಲ, ಒಂದು ಎಳೆ ಹೀರೆಕಾಯಿ ಇತ್ತು. ಸೊ ಹೀರೆಕಾಯಿ ಚಟ್ನಿ, ಸ್ವಲ್ಪ ಪುದೀನ ಇತ್ತು. ಹೀರೆಕಾಯಿ ಪುದೀನ ಚಟ್ನಿ ಮಾಡಿದ್ರೆ ಆಯ್ತು ಅಂದ್ಕೊಂಡು ಇಲ್ಲಿ ಹೀರೆಕಾಯಿ ಚಟ್ನಿ, ಹೀರೆಕಾಯಿ, ಶೇಂಗಾ, ಬೆಳ್ಳುಳ್ಳಿ, ಜೀರಿಗೆ ಮತ್ತು ಉಪ್ಪು, ಹಸಿಮೆಣ್ಸಿನ್ಕಾಯಿ ಇವನ್ನೆಲ್ಲ ತೊಗೊಂಡು ಚೆಂದಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್. ಸ್ವಲ್ಪ ಕಲರ್ ಟರ್ನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಒಂದು ಹಿಡಿ ಕೊತ್ತಂಬರಿ, ಒಂದು ಹಿಡಿ ಪುದೀನ ತೊಗೊಂಡಿದ್ದೀನಿ. ಇಲ್ಲಿ ಪಲ್ಯಕ್ಕೆ ಉಳ್ಳಾಗಡ್ಡಿ ಪಲ್ಯಕ್ಕೆ ತಪ್ಪಲ ಪಲ್ಯಕ್ಕೆ ಸ್ವಲ್ಪ ಬ್ಯಾಳೆ ನೆನೆ ಹಾಕೀನಿ. ಬ್ಯಾಳೆ ಹಾಕಿದರೆ ಟೇಸ್ಟ್ ಬರುತ್ತೆ ನೋಡಿ, ಈ ಥರ ಹುರ್ಕೋಬೇಕು. ಫೈನಲಿ ಇವಾಗ ನಾನು ಉಳ್ಳಾಗಡ್ಡಿ ತಪ್ಪಲ ಪಲ್ಯ ಮಾಡಾಕತ್ತೀನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ಇವಾಗ ಆಲ್ರೆಡಿ ಎಣ್ಣೆ ಹಾಕಿದ್ದೆ. ಎಣ್ಣೆ ಹಾಕಿ ಬೆಳ್ಳುಳ್ಳಿ ಹಾಕಿ ಬ್ಯಾಳೆ ಹಾಕಿ ಒಂದು 2 ನಿಮಿಷ ಬ್ಯಾಳೆ ಎಣ್ಣೆ ಒಳಗಿದು ಆಗಬೇಕು. ಆಮೇಲೆ ಪಲ್ಯ ಹಾಕಿ ಉಪ್ಪು ಹಾಕಿದ್ರೆ ಪಲ್ಯ ರೆಡಿ ಆಗುತ್ತೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ಇವಾಗ ಎಲ್ಲ ಕೆಲಸ ಆಯಿತು. ಸೊ ಕಿಚನ್ ಕಟ್ಟಿ ನೋಡಿ ಎಷ್ಟು ಚಂದ ಕಾಣಿಸ್ತೈತಿ. ಎಲ್ಲ ಕ್ಲೀನ್ ಮಾಡಿಕೊಂಡೆ ಫ್ರೆಂಡ್ಸ್. ನಾನು ಬಾಂಡೆನೂ ತೊಳ್ಕೊಂಡೆ, ಗ್ಯಾಸ್ ಕಟ್ಟಿ ಒರೆಸ್ಕೊಂಡೆ. ಗ್ಯಾಸ್ ಕಟ್ಟಿ ಕ್ಲೀನ್ ಇತ್ತಂದ್ರೆ ಅಡುಗೆ ಮಾಡೋಕೆ ಮನಸ್ಸು ಬರುತ್ತೆ ಫ್ರೆಂಡ್ಸ. ಏನೋ ಒಂಥರ ಅಡುಗೆ ಮನೆಯೊಳಗೆ ಬರೋಕೆ ಚಲೋ ಅನಿಸುತ್ತೆ, ಇಲ್ಲಾಂದ್ರೆ ಬ್ಯಾಡ್ ಅನಿಸುತ್ತೆ. ಇಲ್ಲಿ ಚಟ್ನಿ ಕೂಡ ಆರಿತ್ತು, ಅದನ್ನು ಗ್ರೈಂಡರ್ ಮಾಡ್ಕೊಂಡ್ಬಂದೆ ಫ್ರೆಂಡ್ಸ. ನೋಡಿ ಈ ಥರ ಚಟ್ನಿ ಬಂತು, ಹೀರೆಕಾಯಿ ಪುದೀನ ಚಟ್ನಿ. ಇಲ್ಲಿ ಊಟ ಮಾಡಬೇಕಂತ ನಾವೆಲ್ಲ ಊಟಕ್ಕೆ ಕುಂತ್ವಿ ಫ್ರೆಂಡ್ಸ. ಇದೆಲ್ಲ ನಾನು ಹೇಳ್ತೀನಿ ಎಲ್ಲಿದ್ದು ಬಂತು ಅಂತ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಶಿರಾ, ಇದು ಮಸಾಲೆ ರೈಸ್,
ಮತ್ತು ಬದ್ನಿಕಾಯಿ ಪಲ್ಯನ ಕೊಟ್ಟಿದ್ದರು. ಅಂದರೆ ನಮ್ಮ ರಿಲೇಷನ್ ಒಳಗೆ ಅಕ್ಕ ಹಾಕಬೇಕು ಅವ್ರು ಕೊಟ್ಟಿದ್ದರು. ಇದು ಪ್ರಸಾದ ಫ್ರೆಂಡ್ಸ್. ಕೊಲ್ಲಾಪುರ ಮಹಾಲಕ್ಷ್ಮಿಯ ದೇವಿ ಅದಲ್ಲ, ಸೊ ಅವ್ರ ಅಣ್ಣ ಜ್ಯೋತಿಬಾ ಅಂತ. ಸೊ ಅಲ್ಲಿದ್ದು ಇವಾಗ ಜಾತ್ರೆ ಐತಿ. ಜಾತ್ರೆ ನಿಂತರ ಅನ್ನಪ್ರಸಾದ ಮಾಡ್ತಾರೆ. ಪರಿಚಯ ಇದ್ದವ್ರು ಅದಾರ ಫ್ರೆಂಡ್ಸ್. ಅದನ್ನು ನಮಗೂ ಕೂಡ ಕೊಟ್ಟು ಕಳಿಸಿದ್ರು. ಮಸ್ತ್ ಅಂದ್ರೆ ಮಸ್ತ್ ಇತ್ತು ಅನ್ನಪ್ರಸಾದ. ಎಲ್ಲ ಕೆಲಸ ಆಯಿತು. ಪಾಪ ನಮ್ಮ ಮನೆಯವ್ರು ಇಲ್ಲೇ ಬಂದು ಊಟ ಮಾಡ್ತಾರಂತ ಅಂದ್ಕೊಂಡಿದ್ದೆ. ಊಟ ಮಾಡಲಿಲ್ಲ, ಟಿಫನ್ ಕಟ್ಕೊಂಡು ಹೋದರು. ಗ್ಯಾಸ್ ಎಲ್ಲ ಕ್ಲೀನ್ ಆಗೈತಿ. ಸೊ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗೀತು ಫ್ರೆಂಡ್ಸ. ಬಟ್ಟೆ ಒಂದದ, ಬಟ್ಟೆ ಹೆಂಗತ್ತಂದ್ರೆ ಬಟ್ಟೆ ಕಲ್ಲಿಲ್ಲ ಫ್ರೆಂಡ್ಸ್. ಆದರೆ ಟೈಲ್ಸ್ ಬರ್ಷದ ಒಟ್ಟು ಸ್ವಚ್ಛ ಕಲಿಗೈತಿ. ಸೊ ನಿನ್ನೆನೂ ಬಟ್ಟೆ ಒಗ್ದು ಹಾಕಿಲ್ಲ, ಇವತ್ತು ಒಗ್ದು ಹಾಕಿಲ್ಲ. ಮೊನ್ನೆ ಒಗ್ದು ಹಾಕಿದ್ದು ಸ್ವಚ್ಛನೇ ಆಗಿಲ್ಲ ಅವು ಬಟ್ಟೆ. ಟೈಲ್ಸ್ ಬ್ರಷ್ ಸಿಕ್ಕಿದ್ರು ಹುಡುಗರು ಅರ್ಬಿ ಎಷ್ಟು ಗಲೀಜಾಗಿರ್ತಾವೆ ಗೊತ್ತಿರುತ್ತೆ ಫ್ರೆಂಡ್ಸ. ಸೊ ಹಾಗಾಗಿ ಇವತ್ತು ನಮ್ಮ ಮನೆಯವರಿಗೆ ಬರುವಾಗ ಟೈಲ್ಸ್ ಇದು ಕಲ್ಲು ತೊಗೊಂಬ ಅಂತ ಹೇಳಿ ಕಲ್ಲು ತೊಗೊಂಬಂದ್ರೆ ಅಷ್ಟು ಸಾಂಬಡೆ ಹಾಕಿಡ್ತೀನಿ ಫ್ರೆಂಡ್ಸ. ಆಮೇಲೆ ಅಷ್ಟು ಬಟ್ಟೆನ ಒಗಿತೀನಿ. ಅಷ್ಟು ಬಟ್ಟೆನ ಒಗೆದಂದ್ರೆ ಬಟ್ಟೆ ಒಂದು ಕೆಲಸ ಐತಿ. ಸ್ವಲ್ಪ ಅಷ್ಟು ಒರೆಸ್ಬೇಕು. ಕಸ ಗುಡ್ಸೀನಿ. ಅಥರ್ವ ಮಲ್ಕೊಂಡ ಅಂದ್ರೆ ಪರ್ಶಿ ಒರೆಸ್ಕೊತೀನಿ. ಅವ್ರು ಮಲ್ಕೊಳ್ತಾನೆ ಪರ್ಶಿ ಒರೆಸಲ್ಲ, ಯಾಕಂದ್ರೆ ಭಾಳ ಹೊಲಸು ಮಾಡಿಬಿಡ್ತಾರೆ ಪರ್ಶಿ. ಹಾಗಾಗಿ ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಅನ್ಕೋತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾ ಹಾಕೋ ಫಸ್ಟು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಅದು ಸೆಲೆಕ್ಟ್ ಮಾಡೋದ್ರಿಂದ ನನ್ನ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ಸೊ ಹಾಗಾಗಿ ಪ್ಲೀಸ್ ಸಪೋರ್ಟ್ ಮಾಡಿ. ಆರು ಥರ ಆಟ ಆಡತ್ತಾರ. ಅವರು ಆಟ ಆಡಲಿ ಅಂತ ನಾನು ಕಿಚನ್ ಕಟ್ಟಿ ಒಳಗೆ ಮಾತಾಡತ್ತೀನಿ. ಅಥರ್ವ ಬಂದರಿ ಈ ಥರ ಮಾಡ್ತಾರೆ. ಸೊ ನಾನು ಸ್ವಲ್ಪ ಹೊತ್ತು, ಯಾಕಂದ್ರೆ ನಿನ್ನೆ ಫ್ರೆಂಡ್ಸ್ ಇನ್ನೂ ಒಂದು ಹೇಳಿದ್ ಬರ್ತಾರ. ನಿನ್ನೆ ಹೊರಗೆ ಹೋಗಿದ್ವಿ. ನಿನ್ನೆ ಲಾಗ್ ಮಾಡೋಕ್ಕಾಗಿಲ್ಲ. ಹೊರಗೆ ಹೋಗಿದ್ವಿ. ಹೊರಗಂದ್ರೆ ನಮ್ಮ ಜಾಗದ ಬಳಿ ಹೋಗಿದ್ವಿ. ನಮ್ಮ ಮನೆಯವರು ಬೋರ್ ಹಾಕಿಸ್ತೀನಿ ಅಂತ ಅನ್ನಕತ್ತಾರ. ನನಗೇನು ಇಷ್ಟ ಇಲ್ಲ ಇವಾಗ. ಸೊ ಹಾಕಿಸ್ತೀನಿ ಅಂದರು ಯಾಕಿರಲಿ ಹೋಗಿರ ಬರೋ ನೋಡೋಣ ಹೆಂಗೆ ಇಂಪ್ರೂವ್ಮೆಂಟ್ ಆಗಕತ್ತದ ಅಂತ ಹೋಗಿದ್ವಿ. ಹೋಗೋಣ ಅಲ್ಲಿ ಹೇಳಿದರು, ಅಲ್ಲಿ ಕೇಳಿದ್ವಿ ನಾವು. ಕೇಳೋಣ ಅವ್ರು ಹೇಳಿದರು 700 ಫೂಟಿಗೆ ನೀರು ಬೀಳ್ತದೆ ಫ್ರೆಂಡ್ಸ. ಸೊ ಅದು ನಮ್ಮ ನಶೀಬತ್ತು. ಬಿದ್ದರೆ ಬಿತ್ತು, ಇಲ್ಲಾಂದ್ರೆ ಇಲ್ಲ. ಸೊ ಹಾಗಾಗಿ 1 ಲಕ್ಷ ರೂಪಾಯಿ ಖರ್ಚು ಮಾಡಿ ಬೋರ್ ಹಾಕಿಸಿ ಒಂದು ವೇಳೆ ಬೀಳಿಲ್ಲ ಅಂದ್ರೆ ಸುಮ್ಮನೆ ಲಾಸ್ ಆಗುತ್ತೆ, ಬೇಡ ಅಂತ ಅಂದ್ಕೊಂಡು ನಾನು ಬ್ಯಾಡ ಅನ್ನಕತ್ತೀನಿ. ಅವರಲ್ಲಿ ಮನೆ ಕಟ್ತೀನಿ ಅನ್ನಕತ್ತಾರ. ಸೊ ನಾ ಬ್ಯಾಡ ಅನ್ನಕತ್ತೀನಿ ಫ್ರೆಂಡ್ಸ್. ಇನ್ನೊಂದು 2 ವರ್ಷ ಅಥವಾ 1 ವರ್ಷ ಹಿಂಗಟ್ಟು ತೆಗೆದು ಸಾಲ ಅಷ್ಟು ಮುಟ್ಟಿಸ್ಕೊಂಡು ನಮ್ಮೂರ ಕಡೆ ಹೋಗ್ಬೇಕನ್ನೋ ಪ್ಲ್ಯಾನ್ ನಂದು ಐತಿ. ಯಾಕಂದ್ರೆ ಹುಡುಗರು ಸ್ಕೂಲು ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಅವ್ರು ಇದ್ರಿಲ್ಲ, ನಾ ಕೊಲ್ಲಾಪುರ ಬಿಟ್ಟು ಬರೋದಿಲ್ಲ ಅಂತ ಹೇಳ್ತಾರೆ. ನೋಡೋಣ್ರಿ ಏನೇನಾಗುತ್ತೆ. ಆದ್ರೂ ಅದೇ ನಂಗಲ್ಲಿ ನೀರು ಬೀಳ್ತಾ ಅನ್ನೋದು ಡೌಟ. ಮಡ್ಡಿ ಭೂಮಿ ಅಂತಾರಲ್ಲ, ಸೊ ಆ ಥರ ಐತದಲ್ಲಿ ಧಾರವಾಡದಾಗತ್ತೆ. ಅದಕ್ಕೆ ಅವ್ನು ತೊಗೊಂಡೆ ಫ್ರೆಂಡ್ಸ. ಅಪ್ಪು ಅಪ್ಪು ಹಾಯ್ 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 ಚೋಂಗ್ಲುಡಿ ಹಾಯ್ ಹಾಯ್ ಹೊಯ್ ನೋಡು ಬಚ್ಚವೈ ಇದೆ ಫ್ರೆಂಡ್ಸ್. ನಾವು 12 ಗಂಟೆಗೆ ಅದು ಬಂದ್ವಿ. ಅಂದ್ರೆ ಮತ್ತೊಬ್ಬರ ಮನೆಗೆ ಹೋಗಿದ್ವಿ. ಅಲ್ಲಿ ಇವಾಗ ಜ್ಯೋತಿಬಾ ಜಾತ್ರೆ ಇಲ್ಲ ಫ್ರೆಂಡ್ಸ. ಹಾಗಾಗಿ ಅನ್ನಪ್ರಸಾದ ಕೊಟ್ಟಿದ್ರು. ಅನ್ನಪ್ರಸಾದ ತೊಗೊಂಡು ಬಂದ್ವಿ. ತೋರಿಸಿನಿ ನಾನು ಅನ್ನಪ್ರಸಾದ ಏನೇನು ಕೊಟ್ಟಿದ್ರು ಅಂತ. ಸೊ ಅದನ್ನೇ ಸ್ವಲ್ಪ ಇತ್ತು. ನಾನು ಸ್ವಲ್ಪ ಅಡುಗೆ ಮಾಡಿ ನಮ್ಮ ಮನೆಯವ್ರಿಗೆ ಬುತ್ತಿ ಕಟ್ಟಿ ಕಳಿಸಿದ್ದೆ. ಓಕೆ ಫ್ರೆಂಡ್ಸ್, ಇಲ್ಲ ಆಮೇಲೆ ಏನು ಮಾಡ್ತೀನಿ. ಓಕೆ ಬಾಯ್.